ಆತ್ಮೀಯರೇ ನಮಸ್ಕಾರ. ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಭಾರತದ ಜನಗಣತಿ 2027 ಮನೆಗಣತಿ 2026ಕ್ಕೆ ಸಂಬಂಧಪಟ್ಟಂತೆ ಲೇಔಟ್ ಮ್ಯಾಪ್ ಅನ್ನ ತಯಾರಿಸ್ತಕ್ಕಂಥ ಒಂದು ಸಂದರ್ಭದಲ್ಲಿ ಕಟ್ಟಡ ಸಂಖ್ಯೆ ಮತ್ತು ಜನಗಣತಿ ಮನೆ ಸಂಖ್ಯೆಗಳನ್ನ ನೀಡಬೇಕಾಗತ್ತೆ. ಇದ್ರ ಬಗ್ಗೆ ಒಂದಷ್ಟು ಕ್ಲಾರಿಫಿಕೇಶನ್ ಅನ್ನ ತೆಗೆದುಕೊಳ್ಬೇಕು. ಬಹಳಷ್ಟು ಜನ ಈ ಒಂದು ಕಟ್ಟಡ ಸಂಖ್ಯೆ ಮತ್ತು ಜನಗಣತಿ ಮನೆ ಸಂಖ್ಯೆಗೆ ಇರ್ತಕ್ಕಂಥ ಡಿಫರೆನ್ಸ್ ಏನು, ಯಾವ ರೀತಿ ಕಟ್ಟಡ ಸಂಖ್ಯೆಯನ್ನು ನೀಡಬೇಕು, ಯಾವ ರೀತಿ ಜನಗಣತಿ ಸಂಖ್ಯೆಯನ್ನು ನೀಡಬೇಕು, ಎರಡೂ ಕೂಡ ಹೋಲಿಕೆ ಆಗುತ್ತಾ, ಟ್ಯಾಲಿ ಬರುತ್ತಾ, ಈ ರೀತಿ 10 ಹಲವು ಗೊಂದಲಗಳು ಮನೆ ಮಾಡಿವೆ. ಆ ಎಲ್ಲ ಗೊಂದಲಗಳಿಗೆ ಪರಿಹಾರ ನೀಡತಕ್ಕಂಥ ಒಂದು ಪ್ರಯತ್ನವನ್ನ ಈ ವಿಡಿಯೋದಲ್ಲಿ ನಾನು ಮಾಡ್ತಾ ಇದ್ದೇನೆ. ಆತ್ಮೀಯರೇ, ನೀವು ಇದುವರೆಗೂ ಕೂಡ ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಮತ್ತು ವಿಡಿಯೋವನ್ನು ಕೊನೆವರೆಗೂ ಕೂಡ ನೋಡಿ. ಈಗ ಮನೆಪಟ್ಟಿ ಬ್ಲಾಕ್ ಹಲವಾರು ಬೀದಿಗಳನ್ನು ಒಳಗೊಂಡಿರುತ್ತೆ ಅಂತ ತಿಳ್ಕೊಳ್ಳೋಣ. ಈ ಒಂದು ಕಟ್ಟಡ ಸಂಖ್ಯೆ ಮತ್ತು ಮನೆ ಸಂಖ್ಯೆಯನ್ನ ನೀಡತಕ್ಕಂಥ ಸಂದರ್ಭದಲ್ಲಿ ಅನುಸರಿಸಬೇಕಾದಂತ ಮಾರ್ಗಸೂಚಿಗಳು ಏನು ಅಂತೇಳಿ ತಾವು ಗಮನಿಸ್ತಾ ಇದ್ದೀರಿ. ರಸ್ತೆ ಪಕ್ಕದಲ್ಲಿರುವ ಕಟ್ಟಡಗಳಿಗೆ ನಿರಂತರವಾಗಿ ಸಂಖ್ಯೆಗಳನ್ನ ನೀಡಬೇಕು. ಫಾರ್ ಎಕ್ಸಾಂಪಲ್, ತಾವು ಗಮನಿಸ್ತಾ ಇದ್ರಿ, ಈಗ ಇಲ್ಲೊಂದು ಚಿತ್ರ ಇದೆ. ಈ ಚಿತ್ರದಲ್ಲಿ ಇಲ್ಲಿಂದ ಕಟ್ಟಡಗಳು ಬರುತ್ತವೆ ಅಂತ ತಿಳ್ಕೊಳ್ಳಿ. ಇಲ್ಲೊಂದು ರಸ್ತೆ ಇದೆ, ಇಲ್ಲೊಂದು ರಸ್ತೆ ಇದೆ. ನೀವೇನ್ ಮಾಡಿ, ಈ ಒಂದು ಕಟ್ಟಡಕ್ಕೆ 1 ಅಂತ ಕೊಡ್ತೀರಿ, 2 ಅಂತ ಕೊಡ್ತೀರಿ, 3 ಅಂತ ಕೊಡ್ತೀರಿ, 4, 5 ಅಂತ ಕೊಡ್ತೀರಿ. ಈ ಬೀದಿಯ ಕೊನೆಯವರೆಗೂ ಅಂದ್ರೆ ಈ ಒಂದು ರಸ್ತೆ ನಿಮ್ಮ ಲೇಔಟ್ನ ಕೊನೆಯವರೆಗೂ ಕೂಡ ಒಂದು ವೇಳೆ ಈ ರಸ್ತೆ ಏನಾದ್ರು ಹೋಗಿದ್ರೆ ಈ ರಸ್ತೆಯಲ್ಲಿನೇ ಈ ರಸ್ತೆಯ ಕೊನೆಯವರೆಗೂ ಕೂಡ ನಂಬರ್ಗಳನ್ನ ಕ್ರಮಾನುಗತವಾಗಿ ನೀವು ಕಂಟಿನ್ಯೂಸ್ ಆಗಿ ನಂಬರ್ ಅನ್ನ ಕೊಟ್ಕೊಂತ ಹೋಗ್ಬೇಕು. ಅಂದ್ರೆ 1, 2, 3, 4, 5, 6 ಅಂತೇಳಿ. ನಂತರ ಈ ಒಂದು ಬೀದಿ ಕೊನೆಗೊಂಡ ನಂತರದಲ್ಲಿ ಮತ್ತೆ ನೀವು ಆಪೋಸಿಟ್ ಈ ಕಡೆಗೆ ಬರಬೇಕು. ಈ ಕಡೆಯಿಂದ 6, 7, 8, 9, 10, 11, 12, 13 ಈ ರೀತಿ ಸಂಖ್ಯೆಗಳನ್ನ ಕೊಟ್ಕೊಂತ ಬರಬೇಕು. ನೋಡಿ, ಫಾರ್ ಎಕ್ಸಾಂಪಲ್ ಅವನೇನ್ ಹೇಳ್ತಾನೆ, ಒಂದು ಅನುಕ್ರಮ ಸರಣಿಯೊಂದಿಗೆ ಬೀದಿಯ ಒಂದು ಬದಿಯಿಂದ ಪ್ರಾರಂಭಿಸಿ ಇನ್ನೊಂದು ಬದಿಗೆ ದಾಟುವ ಮೊದಲು ಆ ಬೀದಿಯಲ್ಲಿ ಸಂಪೂರ್ಣ ಸಂಖ್ಯೆಯನ್ನ, ಅಂದ್ರೆ ಒಂದು ರೋಡಲ್ಲಿ ನೀವು ನಂಬರ್ನ ಕೊಟ್ಕೊಂತ ಹೋದ್ರಿ, ಆಪೋಸಿಟ್ ಸೈಡ್ ಅಲ್ಲಿ ಇರ್ತಕ್ಕಂಥ ಮನೆಗಳಿಗೆ ನಂಬರ್ ಕೊಡೋದಕ್ಕಿಂತ ಮೊದಲು ಆ ಸೈಡ್ ಅಲ್ಲಿ ಇರ್ತಕ್ಕಂಥ ಎಲ್ಲ ಮನೆಗಳು ಕೂಡ ಕಂಪ್ಲೀಟ್ ಆಗಿ ಮುಗಿದೋಗಿರ್ಬೇಕು. ಇನ್ನೊಂದು ಬದಿಗೆ ದಾಟುವ ಮೊದಲು ಎದುರು ಭಾಗದಲ್ಲಿ ಅದೇ ಸರಣಿಯನ್ನು ಮುಂದುವರಿಸಿ. ಅಂದ್ರೆ 10 ಮುಗಿದೋಗಿತ್ತು ಅಂದ್ರೆ 11ರಿಂದ ಕಂಟಿನ್ಯೂ ಮಾಡಿ ಅಂತೇಳಿ. ನೆಕ್ಸ್ಟ್ ಈ ಪಾಯಿಂಟ್ಸ್ ಅನ್ನ ಗಮನದಲ್ಲಿಟ್ಕೊಳ್ಳಿ. ಸಂಖ್ಯೆ ಪ್ರಾರಂಭವಾದ ಸ್ಥಳಕ್ಕೆ ವಿರುದ್ಧವಾಗಿ ಕೊನೆಗೊಳ್ಳುತ್ತದೆ. ಇದರ ಅರ್ಥ ಏನಪ್ಪಾ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನೀವು ನೋಡಿ, ಇದು ಯಾವುದು, ಇಲ್ಲಿಂದ 1 ಅಂತ ಕೊಟ್ಕೊಂಡು ಹೋದ್ರಿ, 2, 3, 4, 5, 6 ಅಂತೇಳಿ ಹಿಂಗೋ ಬಂದ್ರಿ. ಕೊನೆ ನಂಬರು ಈಗ ಇದು 1 ಇತ್ತು ಅಂದ್ರೆ ನಿಮ್ಮ ಲೇಔಟ್ ಅಲ್ಲಿ ಫಾರ್ ಎಕ್ಸಾಂಪಲ್ 150 ಮನೆ ಇತ್ತು ಅಂದ್ರೆ ಇದಕ್ಕೆ 150 ಬರೋ ರೀತಿಯಲ್ಲಿನೇ ಮಾಡಿ ಅಂತೇಳಿ. ಈ ರೀತಿ ಕಂಟಿನ್ಯೂಯಸ್ ನಂಬರ್ಗಳನ್ನ ಕೊಡಬೇಕು. ನಂತರ ಈ ನಂಬರ್ಗಳನ್ನ ಕೊಟ್ಟ ನಂತರ ನೀವು ಈ ರೀತಿ ಬಾಣದ ಗುರುತನ್ನ ಹಾಕ್ಯಂತ ಹೋಗ್ಬೇಕು. ಲೇಔಟ್ ರಚನೆಯಲ್ಲಿ ಕೂಡ ನಾನು ಹೇಳಿದ್ದೀನಿ, ಬಾಣದ ಗುರುತನ್ನ ಹಾಕ್ಯಂತ ಹೋದ್ರೆ ನಿಮ್ಮ ಚಲನೆ ಹೇಗಿರ್ಬೇಕು ಅಂತೇಳಿ. ಅಂದ್ರೆ ಕೆಲವೊಂದು ಸಂದರ್ಭಗಳಲ್ಲಿ ಕೆಲವೊಂದು ಲೇಔಟ್ಗಳಲ್ಲಿ ಈ ತರದ ಸನ್ನಿವೇಶ ಒದಗಿ ಬರೋದು ಕಷ್ಟ ಇರುತ್ತೆ. ಅಂದ್ರೆ ಪ್ರಾರಂಭವಾದ ಸಂಖ್ಯೆಗೆ ವಿರುದ್ಧವಾದಂತ ಸಂಖ್ಯೆ ಕೊನೆಗೊಳ್ಳುತ್ತದೆ ಅಂತಕ್ಕಂಥದ್ದು. ಆದ್ರೆ ಸಾಧ್ಯವಾದಷ್ಟು ಈ ಅವಕಾಶ ಇದ್ದಾಗ ಇದೇ ರೀತಿಯ ಒಂದು ನಿಯಮವನ್ನ ಅನುಸರಿಸಬೇಕು. ನೋಡಿ, ಕಟ್ಟಡಗಳು ಚದುರಿ ಹೋಗಿದ್ದರೆ ಅಥವಾ ಸಮೂಹಗಳಲ್ಲಿದ್ದರೆ ಅಥವಾ ಪ್ರತ್ಯೇಕ ಭಾಗಗಳಲ್ಲಿದ್ದರೆ ಈ ವಿಚಾರ ಬಂದಾಗ ನಾವು ಕಂಟಿನ್ಯೂಸ್ ನಂಬರ್ ಅನ್ನ ಒಂದೇ ರಸ್ತೆಯ ಬದಿಯಲ್ಲಿರ್ತಕ್ಕಂಥ ನೀವು ನಿರಂತರ ನಂಬರ್ ಕೊಡಬೇಕು ಅಂತ ಹೇಳ್ತೀರಲ್ಲ, ಈ ಸಂದರ್ಭದಲ್ಲಿ ಸ್ವಲ್ಪ ಅದು ವೇರಿ ಆಗತ್ತೆ. ಕಟ್ಟಡಗಳು ಚದುರಿ ಹೋಗಿದ್ರೆ ಇಲ್ಲೊಂದು 4 ಮನೆ, ಅಲ್ಲೊಂದು 2 ಮನೆ, ಅಲ್ಲೊಂದು ಮನೆ, ಈ ರೀತಿ ಇದ್ದಂತ ಒಂದು ಸಂದರ್ಭದಲ್ಲಿ ಎಲ್ಲಾ ಕಟ್ಟಡಗಳಿಗೆ ಏನ್ ಮಾಡಬೇಕು, ಎಲ್ಲಾ ಕಟ್ಟಡಗಳಿಗೆ ಸಂಖ್ಯೆಗಳನ್ನ ನೀಡಲಾಗಿದೆಯೇ ಎಂಬುದನ್ನು ಖಚಿತಪಡಿಸಿಕೊಳ್ಳಿ. ನೋಡಿ, ಫಾರ್ ಎಕ್ಸಾಂಪಲ್ ಇಲ್ಲಿ ಕೊಟ್ಟಾಗ ನಾವು ಕೆಲವೊಂದು ನಿಯಮಗಳನ್ನ ಅನುಸರಿಸಕ್ಕಾಗಲ್ಲ. ಕಂಟಿನ್ಯೂಸ್ ಹೋಗಿ ಅದರ ವಿರುದ್ಧ ಬದಿಯಲ್ಲಿಯೇ ಮನೆ ಕೊನೆಗೊಳ್ಬೇಕು ಅಂತಕ್ಕಂಥದ್ದನ್ನ ಫಾಲೋ ಮಾಡಕ್ಕಾಗಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಏನ್ ಮಾಡಬೇಕು, ನಾವು ಎಲ್ಲ ಮನೆಗಳಿಗೂ ಕೂಡ ನಂಬರ್ ಅನ್ನ ಕೊಟ್ಟಿದೀವ ಅಂತಕ್ಕಂಥದ್ದನ್ನ ಕನ್ಫರ್ಮ್ ಮಾಡ್ಕೊಳ್ಳೇಬೇಕು. ನೋಡಿ, ಕಟ್ಟಡ ಸಂಖ್ಯೆಯನ್ನ ಕೊಡ್ತಕ್ಕಂಥ ಸಂದರ್ಭ ಇನ್ನೊಂದು ಡೌಟ್ಸ್ ಏನ್ ಕ್ರಿಯೇಟ್ ಆಗುತ್ತೆ, ಕಟ್ಟಡಗಳಿಗೆ ಸಂಖ್ಯೆ ನೀಡಿದ ನಂತರ ಬರುವ ಹೊಸ ಕಟ್ಟಡಗಳಿಗೆ ಉಪಸಂಖ್ಯೆ ಅಥವಾ ಹೊಸ ಸಂಖ್ಯೆಯನ್ನ ನೀಡಬೇಕು ಅಂತಕ್ಕಂಥದ್ದು. ಈಗ ಕಟ್ಟಡಗಳಿಗೆ ನಂಬರ್ ಕೊಟ್ಕೊಂಡ್ ಬಂದಿರ್ತೀರಿ, ಅದಾದ ನಂತರದಲ್ಲಿ ಯಾವ್ದಾರ ಒಂದು ಕಟ್ಟಡ ಆಗಿತ್ತು ಅಥವಾ ಫಾರ್ ಎಕ್ಸಾಂಪಲ್ ಬೈ ಮಿಸ್ ಆಗಿ ಬಿಟ್ಟೋಗಿತ್ತು ಅಂತ ಒಂದು ಸಂದರ್ಭದಲ್ಲಿ ಏನ್ ಮಾಡಬಹುದು, ಒಂದು ಕಟ್ಟಡವು ಸಂಖ್ಯೆಯಲ್ಲಿ ಇಲ್ಲದಿದ್ದರೆ ಅಥವಾ 10 ಮತ್ತು 11 ಸಂಖ್ಯೆಯ ಕಟ್ಟಡಗಳ ನಡುವೆ ಹೊಸ ಕಟ್ಟಡ ಬಂದ್ರೆ
10 ಮತ್ತು 11 ನಡುವೆ ಒಂದು ಹೊಸ ಕಟ್ಟಡ ಐತೆ, ಬೈ ಮಿಸ್ ಆಗಿತ್ತು ಅಥವಾ ಹೊಸದಾಗಿ ಕ್ರಿಯೇಟ್ ಆಯ್ತು, ಏನೋ ಒಂದು ಆಯ್ತು, ನೋ ಪ್ರಾಬ್ಲಮ್, ತಲೆ ಕೆಡಿಸ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. 10/1 10 ಮತ್ತು 11 ನಡುವೆ ಇದ್ರೆ, ಅಥವಾ 20 ಮತ್ತು 21 ನಡುವೆ ಇತ್ತು, ನೋ ಪ್ರಾಬ್ಲಮ್, 20/1, 1 2 20/2 ಆಗುತ್ತೆ. ಈ ರೀತಿ ಸಂಖ್ಯೆಗಳನ್ನ ಕೊಡಬೇಕು. ಒಟ್ಟಾರೆ ನಮ್ಮ ಉದ್ದೇಶ ಯಾವ ಮನೆಯೂ ಕೂಡ ಗಣತಿಯಿಂದ ಹೊರತಾಗಿ ಉಳಿಯಬಾರದು. ನೋಡಿ, ಇಲ್ಲಿ ಮೊಬೈಲ್ ಆಪ್ ಮೂಲಕ ಜನಗಣತಿ ಮನೆಗೆ 0001ರಿಂದ ಸ್ವಯಂಚಾಲಿತವಾಗಿ ಸರಣಿ ಸಂಖ್ಯೆ ನೀಡುವುದು. ಮೊಬೈಲ್ನಲ್ಲಿ ಆಟೋಮೆಟಿಕ್ ಆಗಿ ಅದು ಜನರೇಟ್ ಆಗುತ್ತೆ. ನಾವು ಮನೆ ಕಟ್ಟಡ ಸಂಖ್ಯೆಗಳನ್ನು ನೀಡತಕ್ಕಂಥ ಸಂದರ್ಭದಲ್ಲಿ 1 ಆವರಣ 2 ಅಂತ ಬರೆದ್ರೆ ಇದು ಕಟ್ಟಡ ಸಂಖ್ಯೆ, ಇದು ಜನಗಣತಿ ಮನೆ ಸಂಖ್ಯೆ. ನಾವು ಜನಗಣತಿಗೆ ಹೋದಂತ ಒಂದು ಸಂದರ್ಭದಲ್ಲಿ ಈ ಕಟ್ಟಡ ಸಂಖ್ಯೆ 1 ಇರುತ್ತೆ, ಆಟೋಮೆಟಿಕಲಿ ಜನಗಣತಿ ಮನೆ ಸಂಖ್ಯೆ ಏನಾಗಿರುತ್ತೆ, ಆಟೋಮೆಟಿಕಲಿ ಸ್ವಯಂಚಾಲಿತವಾಗಿ ಅದು ಅಪ್ಡೇಟ್ ಆಗುತ್ತೆ ಮೊಬೈಲ್ ಆಪ್ನಲ್ಲಿಯೇ. ಸೊ ಹಾಗಾಗಿ ಕಟ್ಟಡ ಸಂಖ್ಯೆಯನ್ನು ಲೆಕ್ಕಿಸದೆ ಮನೆಪಟ್ಟಿ ಬ್ಲಾಕ್ನಲ್ಲಿರೋ ಕೊನೆಯ ಜನಗಣತಿ ಮನೆಯವರೆಗೆ ಇದು ನಿರಂತರವಾಗಿ ಹೋಗುತ್ತದೆ. ಗಣತಿದಾರರು ನಿಗದಿಪಡಿಸಿದ ಕಟ್ಟಡ ಸಂಖ್ಯೆಯನ್ನು CN ಅಥವಾ ಸ್ಥಳೀಯ ಭಾಷೆಯಲ್ಲಿ CNಗೆ ಸಮಾನವಾದ ಯಾವುದು ಅಂತ ಹೇಳಿದರೆ ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳೋದು ಬೇಡ, CNನೇ ಬಳಸಿಬಿಡೋಣ. CN ನೊಂದಿಗೆ ಪೂರ್ವ ಪ್ರತ್ಯಯ ಮಾಡಿ ಕಟ್ಟಡದ ಮುಖ್ಯ ದ್ವಾರದಲ್ಲಿ ಅಥವಾ ಕಟ್ಟಡದ ಪ್ರಮುಖ ಸ್ಥಳದಲ್ಲಿ ಜನಗಣತಿ ಮನೆಗಳ ಸಂಖ್ಯೆಯನ್ನು ಆವರಣಗಳಲ್ಲಿ ನಾವು ಬರೆಯಬೇಕು. ಇದು ಕಟ್ಟಡ ಸಂಖ್ಯೆ. CN ಅಂತಕ್ಕಂಥದ್ದು ಕಟ್ಟಡ ಸಂಖ್ಯೆ ಆಗಿರುತ್ತೆ. ಜನಗಣತಿ ಮನೆಗಳ ಸಂಖ್ಯೆಯನ್ನ ಅದನ್ನ ಆವರಣದಲ್ಲಿ ನಾವು ಬರೀಬೇಕು. ನೋಡಿ, ಈ ಚಿತ್ರದಲ್ಲಿ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್, ಇದು 102 ಅಂತಕ್ಕಂಥದ್ದು ಕಟ್ಟಡ ಸಂಖ್ಯೆ ಆಗಿದೆ. ಆವರಣದಲ್ಲಿ 3 ಅಂತ ಬರೆದಿದ್ದಾರೆ. ಅಂದ್ರೆ ಈ 102 ಕಟ್ಟಡ ಸಂಖ್ಯೆಯಲ್ಲಿ 3 ಜನಗಣತಿ ಮನೆಗಳು ಬರ್ತವೆ. ಹಾಗಾಗಿ ಕಟ್ಟಡ ಸಂಖ್ಯೆ ಮತ್ತು ಜನಗಣತಿ ಮನೆಗಳ ಸಂಖ್ಯೆಗೆ ಅದು ಟ್ಯಾಲಿ ಆಗ್ತಾ ಹೋಗಲ್ಲ. ನಂತರ ಪ್ರತಿ ಜನಗಣತಿ ಮನೆಯ ಪ್ರವೇಶದ್ವಾರದಲ್ಲಿ ಮನೆಪಟ್ಟಿ ಕಾರ್ಯಾಚರಣೆಗಳ ಮೊಬೈಲ್ ಆ್ಯಪ್ ಅಲ್ಲಿ ರಚಿಸಲಾದ 4 ಅಂಕಿಯ ಜನಗಣತಿ ಮನೆ ಸಂಖ್ಯೆಯನ್ನ ಬರೆಯಬೇಕು. ನಾವು 000ದಿಂದ ಶುರುವಾಗುತ್ತಲ್ಲ ಈ ಸಂಖ್ಯೆನ ಯಾವಾಗ ಬರಿತೀವಿ, ಇದನ್ನ ನಾವು ಗಣತಿ ಮನೆ ಲೇಔಟ್ ಮ್ಯಾಪ್ ಅನ್ನ ತಯಾರಿಸಿ ನಂತರ ಮನೆಗಳ ಗಣತಿ ಮಾಡಕ್ ಹೋಗ್ತೀವಲ್ಲ, ಆಗ ಮೊಬೈಲ್ ಆ್ಯಪ್ನಲ್ಲಿ ತನ್ನಷ್ಟಕ್ಕೆ ತಾನೇ ಸ್ವಯಂಚಾಲಿತವಾಗಿ ಜನಗಣತಿ ಮನೆ ಸಂಖ್ಯೆ ರಚನೆ ಆಗುತ್ತೆ. ಆ ಜನಗಣತಿ ಮನೆ ಸಂಖ್ಯೆಯನ್ನ ನಾವು ಆ ಮನೆಯ ಮೇಲೆ ಪರ್ಮನೆಂಟ್ ಮಾರ್ಕರ್ ಪೆನ್ನಿಂದ ಬರಿಬೇಕಾಗತ್ತೆ.